ಸರ್ವ ಜನಾಂಗದ ಶಾಂತಿಯ ತೋಟ ಕಟ್ತೇನೆ ಅಂತ ಹೇಳುವಂತ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವೈಯಕ್ತಿಕ ದ್ವೇಷವನ್ನು ಇಟ್ಟುಕೊಂಡು ಪೊಲೀಸರ ಮೂಲಕ ವಕೀಲರ ಮೇಲೆ ಕೇಸನ್ನು ದಾಖಲು ಮಾಡುವಂತ ಕೆಟ್ಟ ಸಂಪ್ರದಾಯದ ವಿರುದ್ಧ ರಾಮನಗರದಾದ್ಯಂತ ಇವತ್ತು ವಕೀಲರು ಸೇರಿದಂತೆ ಸಾರ್ವಜನಿಕರು ಪ್ರತಿಭಟನೆ ಮಾಡುತ್ತಿರುವಂತಹ ಘಟನೆಗಳು ನಡೀತಾ ಇದೆ. ರಾಮನಗರದಲ್ಲಿರುವಂತಹ ಸಬ್ ಇನ್ಸ್ಪೆಕ್ಟರ್ ತನ್ವೀರ್ ಹುಸೇನ್ PSI ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ವಕೀಲರ ಮೇಲೆ ಕೇಸ್ ಹಾಕಿ ವಿನಾಕಾರಣ ನಿರಪರಾಧಿಗಳು ಯಾರೋ ಒಬ್ಬರು ಜ್ಞಾನವ್ಯಾಪಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರುವಂತಹ ಟೀಕೆಗಳ ಬಗ್ಗೆ ದೂರು ಕೊಡ್ತಾರೆ. ಯಾರು ತಪ್ಪು ಮಾಡಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳೋದು ಬಿಟ್ಟು ಆರೋಪಿಗಳಿಂದಲೇ ದೂರನ್ನು ಸ್ವೀಕಾರ ಮಾಡಿ ವಕೀಲರ ಮೇಲೆ 40 ಜನ ವಕೀಲರ ಮೇಲೆ ಕೇಸ್ ದಾಖಲು ಮಾಡುವಂತ, ಅದರಲ್ಲೂ ಕೂಡ ವಿಪಕ್ಷದಲ್ಲಿ ಕೆಲಸ ಮಾಡುವಂತಹ ವಕೀಲರನ್ನ ಹುಡುಕಿ ಅವರ ಮೇಲೆ ಕೇಸ್ ದಾಖಲು ಮಾಡುವಂತ ಕೆಟ್ಟ ಸಂಪ್ರದಾಯವನ್ನ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಅಲ್ಲಿರುವಂತಹ PSI ಮೂಲಕ ಮಾಡುತ್ತಾ ಇರುವುದು ಅತ್ಯಂತ ಖಂಡನೀಯ ಅನ್ನೋದನ್ನ ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದೇವೆ. ನಾನು ಆಗ್ರಹ ಪಡಿಸುವುದೇನಂತ ಹೇಳಿದ್ರೆ, ಈ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಕಿ ಯಾರು ಆರೋಪಿಗಳ ಮೇಲೆ ಕೇಸ್ ದಾಖಲು ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ನಿರಪರಾಧಿ ವಕೀಲರ ಮೇಲೆ ಕೇಸ್ ದಾಖಲು ಮಾಡಿರುವಂತಹ ಅಲ್ಲಿಯ PSI ತಕ್ಷಣ ಅಮಾನತು ಮಾಡಬೇಕು, ತನ್ವೀರ್ ಹುಸೇನ್ನ ಅಮಾನತು ಮಾಡಬೇಕು ಅನ್ನುವಂತ ಆಗ್ರಹವನ್ನು ಮಾಡಿ ಇವತ್ತು ಸದನದ ಒಳಗೂ ಕೂಡ ಪ್ರಸ್ತಾಪ ಮಾಡ್ತೇವೆ. ನಾನು ಈ ಮೂಲಕ ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತಾ ಇರುವುದು, ಪೊಲೀಸರ ಮೂಲಕ ನೀವು ವೈಯಕ್ತಿಕ ದ್ವೇಷ ಸಾಧನೆ ಮಾಡಲಿಕ್ಕೆ, ವಿರೋಧ ಪಕ್ಷದ ಮೇಲೆ ದ್ವೇಷ ಮಾಡಲಿಕ್ಕೆ, ವಿರೋಧ ಪಕ್ಷದ ವಕೀಲರನ್ನ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸನ್ನು ದಾಖಲು ಮಾಡಲಿಕ್ಕೆ ಪೊಲೀಸರನ್ನ ಉಪಯೋಗಿಸಿಕೊಂಡಿದ್ದೀರಿ. ಹಾಗಾಗಿ ಯಾವ ಪೊಲೀಸ್ ಅಧಿಕಾರಿ ಇದ್ದಾನ ಅವನನ್ನು ತಕ್ಷಣ ಅಮಾನತು ಮಾಡಿ ತನಿಖೆ ಆಗ್ರಹಿಸಬೇಕು. ತನ್ವೀರ್ ಹುಸೇನ್ ಆ PSI ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕು, ಅವರನ್ನು ಅಮಾನತು ಮಾಡಬೇಕು ಮತ್ತು ಸಾರ್ವಜನಿಕ ಶಾಂತಿಯನ್ನು ಕಾಪಾಡಬೇಕಾದಂತಹ ಅವಶ್ಯಕತೆಗಳಿದೆ. ಭಾರತೀಯ ಜನತಾ ಪಕ್ಷ ಜೆಡಿಎಸ್ನ ಮುಖಂಡರು ಬೀದಿಗಿಳಿದು ಹೋರಾಟ ಮಾಡುವಾಗಲೂ ಕೂಡ ನಿಮಗೆ ನೀವೇ ಅಂಟುಕೊಂಡು ಒಬ್ಬ ಅಪರಾಧಿ PSI ರಕ್ಷಣೆ ಮಾಡಲಿಕ್ಕೆ ಗೃಹ ಇಲಾಖೆ ಇಳಿದದ್ದು ಅತ್ಯಂತ ಖಂಡನೀಯ. ಇದನ್ನು ಎಲ್ಲರೂ ಒಟ್ಟಾಗಿ ಸದನದಲ್ಲಿ ಪ್ರಶ್ನೆ ಮಾಡುತ್ತೇವೆ ಮತ್ತು ಈ ನಿಲುವನ್ನು ಖಂಡಿಸುತ್ತೇವೆ. ಆ PSI ತಕ್ಷಣ ಅಮಾನತು ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತೇವೆ. ಬಹಿರಂಗವಾಗಿ ಆ ಪತ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ, ವಯನಾಡಿನಲ್ಲಿ ವ್ಯಕ್ತಿಯೊಬ್ಬ ಆನೆ ದಾಳಿಗೆ ತುತ್ತಾಗಿದ್ದಾರೆ. ಅದು ರಾಹುಲ್ ಗಾಂಧಿ ಅವರ ಕ್ಷೇತ್ರ. ಆ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಆನೆ ದಾಳಿಗೆ ತುತ್ತಾದಂತಹ ವ್ಯಕ್ತಿಗೆ 15 ಲಕ್ಷ ರೂಪಾಯಿನ ಬಿಡುಗಡೆ ಮಾಡಿದೆ. ಆ ಪತ್ರದಲ್ಲಿ ವೇಣುಗೋಪಾಲ್ ರವರು ಸೂಚನೆ ಮೇರೆಗೆ ಅಂತೇಳಿ ಉಲ್ಲೇಖ ಮಾಡಲಾಗಿದೆ. ದುರಾದೃಷ್ಟ ಅಂದ್ರೆ ಕರ್ನಾಟಕದ 7 ಕೋಟಿ ಜನರ ಭಾವನೆಗಳಿಂದ ಮತ್ತು ಬಹುಮತದಿಂದ ಅಧಿಕಾರಕ್ಕೆ ಬಂದಿರುವಂತಹ ಸಿದ್ದರಾಮಯ್ಯನವರು, ಈಶ್ವರ್ ಖಂಡ್ರೆ ಅವರು ಅಧಿಕಾರ ಚಲಾಯಿಸ್ತಾ ಇಲ್ಲ. ಬದಲಾಗಿ ವೇಣುಗೋಪಾಲ್ ರವರ ಮೌಖಿಕ ಸೂಚನೆಯ ಮೇರೆಗೆ 15 ಲಕ್ಷ ರೂಪಾಯಿ ಬಿಡುಗಡೆ ಮಾಡಬಹುದು ಅಂತ ಹೇಳುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅನೇಕ ಜನ ಮತ್ತು ವಿಪಕ್ಷಗಳು ಇಲ್ಲಿವರೆಗೆ ಟೀಕೆ ಮಾಡ್ತಾ ಇದ್ದೆವು, ಕರ್ನಾಟಕ ಅನ್ನೋದು ಹೈಕಮಾಂಡ್ಗೆ ಒಂದು ಕೇಂದ್ರ ಆಗಿದೆ ಅಂತೇಳಿ. ಇವತ್ತು ಅವರ ಪತ್ರದಿಂದ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ವೇಣುಗೋಪಾಲರ ಸೂಚನೆ ಇದ್ರೆ ಮಾತ್ರ ಅವರಿಗೆ 15 ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ಅವಕಾಶಗಳಿದೆ, ಸುರ್ಜೇವಾಲರ ಸೂಚನೆ ಇದ್ರೆ ಮಾತ್ರ ಅಧಿಕಾರದಲ್ಲಿ ಏನಾದರೂ ಬದಲಾವಣೆಗಳಾಗುತ್ತೆ. ಒಟ್ಟಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಈಶ್ವರ್ ಖಂಡ್ರೆ ಅವರು, ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಅವರು ಮಾಡಬೇಕಾದ ಅಧಿಕಾರವನ್ನ ಸುರ್ಜೇವಾಲಾ ಮತ್ತು ವೇಣುಗೋಪಾಲರ ಕೈಗೆ ಕೊಟ್ಟಿರುವಂತಹದ್ದು ಅತ್ಯಂತ ದುರದೃಷ್ಟಕಾರಿ. ಒಟ್ಟಾರೆ ಕರ್ನಾಟಕದ ಸರ್ಕಾರದ ಹೈಕಮಾಂಡಿನ ಒತ್ತಡ ಬಹಳ ದುರಂತವಾಗಿ ಕರ್ನಾಟಕದ ಜನತೆಯನ್ನು ಕಾಡ್ತಾ ಇದೆ. ವಯನಾಡಿನಲ್ಲಿ ಆಗಿರುವಂತಹ ದುರಂತಕ್ಕೆ ಕರ್ನಾಟಕದಿಂದ 15 ಲಕ್ಷ ರೂಪಾಯಿ ಕೊಡಬೇಕಾದ್ರೆ ವೇಣುಗೋಪಾಲ್ ಮತ್ತು ಸುರ್ಜೇವಾಲರ ಸೂಚನೆ ಬೇಕು ಅನ್ನುವಂತ ಮಟ್ಟಕ್ಕೆ ಇವತ್ತು ಸರ್ಕಾರ ಬಂದಿದೆ. ಎಲ್ಲಿ ಬೇಕಾದ್ರೂ ಪರಿಹಾರ ಕೊಡಬಹುದು, ಏನ್ ಬೇಕಾದ್ರೂ ಕೊಡಬಹುದು, ಯಾರಿಗೆ ಬೇಕಾದ್ರೂ ಕೊಡಬಹುದು, ಆದ್ರೆ ಹೈಕಮಾಂಡ್ ಹೇಳಿದವರಿಗೆ ಕೊಡಬೇಕು ಅನ್ನುವಂಥದ್ದು ಅತ್ಯಂತ ಖಂಡನೀಯ ಅನ್ನುವಂಥ ಮಾತುಗಳನ್ನು ಹೇಳಬೇಕಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.